ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂಥ ಎಲ್ಲ ಆದರಣೀಯ ಕಲಾವಿದರೆ, ಈ ಚಿತ್ರನ ಆಶೀರ್ವಾದ ಮಾಡಕ್ಕೆ ಬಂದಿರೋ ಎಲ್ಲ ತಂಡದವರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ. ಈ ಚಿತ್ರರಂಗದಲ್ಲಿ 45 ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದರೆ ಮೊದಲು ಚೆನ್ನಾಗಿತ್ತು. ಈಗ ಬರ್ತಾ 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 ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದೆ. ಯಾಕೆಂದರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ. ಟಿ ವಿ ಆನ್ ಮಾಡಿದ್ರೆ ಸಾಕು, ಎಲ್ಲ ಸಿನಿಮಾ, ಡ್ಯಾನ್ಸು, ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗುವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟರ್ಗಳು. ಥಿಯೇಟ್ರಿಗೆ ಬಂದು ನೋಡಬೇಕು ಅವರು. ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ. ಈ ಸರ್ ಸಿನಿಮಾ ತೆಗ್ದಿದ್ದಾರೆ, ಅವರಿಗೆ ದೇವರ ಆಶೀರ್ವಾದ ಇರಲಿ. ಮೊದಲು ಕಾಶಿನಾಥ್ ಅವರು ಒಂದು ಪಿಕ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ. ಆವಾಗ ಅಭಿನಯ ಹೀರೋಯಿನ್ ಮಾಡಿದರು. ಆ ಸಿನಿಮಾ ನೋಡಿಬಿಟ್ಟು ಎಲ್ಲರೂ ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರೆ, ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರೆ ಅಂತ ಪಾಪ ಕಾಶಿನಾಥ್ ಅವ್ರು ಸುಮ್ಮನೆ ಬಾಯಿ ತಕ್ಕೊಂಡು ಹಿಂಗೆ ನೋಡ್ತಾ ಇದ್ರು, ನಂದು ಹೊಲಸು ಸಿನಿಮಾನ ಅಂತ. ಆದರೆ ಅದೇ ರಿಕಾರ್ಡ್ ಬ್ರೇಕ್ ಆಯಿತು. ಎಷ್ಟು ಪ್ರದರ್ಶನ ನೀಡ್ತು ಅಂತ ನಿಮ್ಗೆ ಗೊತ್ತಿದೆ. ಕಾಶಿನಾಥ್ ಮೊದಲನೇ ಚಿತ್ರ ಎಲ್ಲ ವಲ್ಗರ್ ಅದರಲ್ಲಿ ಉಮಾಶ್ರೀ ಅವರು ಮಾಡಿದರೆ. ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದ ಹತ್ರ ಕಲಾಕ್ಷೇತ್ರದ ಕೂತ್ಕೊಂಡ್ರೆ ಉಮಾಶ್ರೀಗೆ ಬಂದು ಬೈಯೋರು, ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು, ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಅಂತ. ಅವಳು ಏನೇ ನಾನು ಅಷ್ಟು ಹೊಲಸು ಮಾಡಿದ್ದೀನ ಅಂತ ನಮಗೆ ಹೇಳೋಳು. ಆದರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡ್ಳು. ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರತ್ತಂತ ಗೊತ್ತಾಗಲ್ಲ. ಇವತ್ತು ಇವರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ. ಈ ಚಿತ್ರ ಯಶಸ್ವಿ ಕಂಡು ಇವರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. ತಮ್ಮ ಆಶಯದ ನುಡಿಗಳಿಗೆ ಥ್ಯಾಂಕ್ ಯು ಅಮ್ಮ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.